ಕರ್ನಾಟಕ ರಾಜ್ಯದಲ್ಲಿ ಮತ್ತು ಬೇರೆ ರಾಜ್ಯಗಳಲ್ಲಿ ಮೆಡಿಕಲ್ ಅಡ್ಮಿಷನ್ಸ್ ಬಯಸ್ತಕ್ಕಂತ ವಿದ್ಯಾರ್ಥಿಗಳಿಗೆ ಸಿಇಟಿ ಪರೀಕ್ಷೆ ನಡೀತಾ ಇತ್ತು. ಅದು ಬಹಳ ಪಾರದರ್ಶಕವಾಗಿ ನಡೀತಾ ಇತ್ತು ಅಂತಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನರೇಂದ್ರ ಮೋದಿ ಅವರು 2014ರಲ್ಲಿ ಪ್ರಧಾನಮಂತ್ರಿ ಆದ್ಮೇಲೆ ಹಿಂದೆ ಇದ್ದಂತ ಪದ್ಧತಿಯನ್ನ ಬದಲಾವಣೆ ಮಾಡಿ 2016ರಲ್ಲಿ ನೀಟ್ ಪದ್ಧತಿಯನ್ನ ಜಾರಿಗೆ ತಗೊಂಡ್ಬಂದ್ರು. ಈ ಜಾರಿಗೆ ಬಂದು 10 ವರ್ಷಗಳಲ್ಲಿ 5 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ನೀಟ್ ಪರೀಕ್ಷೆ ಬರೀಬೇಕಾದ್ರೆ ವಿದ್ಯಾರ್ಥಿಗಳು 1 ವರ್ಷ ಕಾಲದಿಂದ ತಯಾರಿ ಮಾಡ್ಕೊಂಡಿರ್ತಾರೆ. ಅನೇಕ ಜನ ವಿದ್ಯಾರ್ಥಿಗಳು ಕೋಚಿಂಗ್ ಸೆಂಟರ್ಗೆ ಸೇರ್ಕೊಂಡು ಅಲ್ಲಿ ಅಭ್ಯಾಸವನ್ನ ಮಾಡಿರ್ತಾರೆ. ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿರ್ತಾರೆ. ಇದರಲ್ಲೂ ಕೂಡ ಯಾವ ವಿದ್ಯಾರ್ಥಿಗೆ ಹಣ ಇರ್ತದೆ ಆ ವಿದ್ಯಾರ್ಥಿ ಕೋಚಿಂಗ್ ಸೆಂಟರ್ ಗಳಿಗೆ ಸೇರ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾವ ವಿದ್ಯಾರ್ಥಿಗೆ ಹಣ ಇರಲ್ಲ ಆ ವಿದ್ಯಾರ್ಥಿ ಕೋಚಿಂಗ್ ಸೆಂಟರ್ ಗೆ ಸೇರ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಬಡವರ ಮಕ್ಕಳು, ಹಳ್ಳಿಗಾಡಿನಿಂದ ಬರ್ತಕ್ಕಂಥ ಮಕ್ಕಳು ಕೋಚಿಂಗ್ ಸೆಂಟರ್ ಗಳಿಗೆ ಸೇರ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇದು ಕೂಡ ಮೋದಿ ಅವರ ಸರ್ಕಾರ ಬಂದ್ಮೇಲೆ ಭೇದ ಭಾವವನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರು ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕಾರ್ಮಿಕರ ಮಕ್ಕಳು ಇವರನ್ನ ಕಂಡ್ರೆ ಆಗಲ್ಲ ಅಂತಕ್ಕಂಥದಕ್ಕೆ ಇದು ಸಾಕ್ಷಿ ಅಂತಕ್ಕಂಥ ಮಾತುಗಳನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೀಟ್ ಪರೀಕ್ಷೆ ಯಾಕೆ ಮಾಡಿದ್ರು? ಸಿಇಟಿನಲ್ಲಿ ಏನಾದ್ರು ದೋಷ ಇತ್ತ? ಸಿಇಟಿನಲ್ಲಿ ಏನಾದ್ರು ದೋಷ ಇತ್ತ? ದೋಷ ಇರಲಿಲ್ಲ, ಪಾರದರ್ಶಕವಾಗಿ ನಡೀತಾ ಇತ್ತು. ಆಮೇಲೆ ಶಿಕ್ಷಣ ಅಂತಕ್ಕಂಥದ್ದು ಕನ್ಕರೆಂಟ್ ಲಿಸ್ಟ್ ನಲ್ಲಿ ಇರ್ತಕ್ಕಂಥದ್ದು. ನರೇಂದ್ರ ಮೋದಿ ಅವರು ಹೇಳ್ತಾರೆ ಕೋಆಪರೇಟಿವ್ ಫೆಡರಲಿಸಂ ಅಂತ ಹೇಳ್ತಾರೆ. ಈ ಫೆಡರಲಿಸಂಗೆ ಅರ್ಥನೇ ಇವತ್ತು ಹೊರಟೋಗ್ತದೆ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಆಯಾ ರಾಜ್ಯಗಳಿಗೆ ಬಿಡಬೇಕು, ಅದನ್ನು ಬಿಟ್ಟು ಕೇಂದ್ರೀಕರಿಸ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬಾರದು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆದ್ರಿಂದ ಈಗಲೂ ಕೂಡ ಒತ್ತಾಯ ಮಾಡ್ತೇನೆ ಈ ಮೂಲಕ ಸಿಇಟಿಯನ್ನ ಮೆಡಿಕಲ್ ಡಾಕ್ಟರ್ಗಳಾಗಬೇಕು ಅಂತಕ್ಕಂಥ ಆಸೆ ಇರ್ತಕ್ಕಂಥ ಮಕ್ಕಳು ಅವರಿಗೆ ಸಿಇಟಿ ಬರೀಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು, ಆಯಾ ರಾಜ್ಯಗಳಿಗೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರು ಅವರಿಗೆ ಗೊತ್ತಿರ್ತಕ್ಕಂಥದ್ದು ಅನೇಕ ಪರೀಕ್ಷೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅನೇಕ ನೇಮಕಾತಿ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರ್ತಕ್ಕಂಥ ನಿದರ್ಶನವನ್ನು ನಾವು ನೋಡ್ತೇವೆ. ಸಬ್ ಇನ್ಸ್ಪೆಕ್ಟರ್ ನೀವೆಲ್ಲ ನೋಡಿದ್ದೀರಿ. ಆಮೇಲೆ ಇಂಜಿನಿಯರ್ ನೇಮಕಾತಿನಲ್ಲಿ ಪರೀಕ್ಷೆಯಲ್ಲಿ ಸೋರಿಕೆಯಾಗಿರ್ತಕ್ಕಂಥದ್ದನ್ನು ನೋಡಿದ್ದೀರಿ. ಆ ಕಾಲದಲ್ಲಿ ಯಾರು ಮುಖ್ಯಮಂತ್ರಿಗಳಾಗಿದ್ರು? ಬಸವರಾಜ ಬೊಮ್ಮಾಯಿ ಅವರು, ಶ್ರೀಮಾನ್ ಯಡಿಯೂರಪ್ಪನವರು. ಇವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳ ಪರೀಕ್ಷೆಯಲ್ಲಿ ಸೋರಿಕೆ ಆಯಿತು. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಎಡಿಜಿಪಿ ಮಟ್ಟದ ಅಧಿಕಾರಿ ಜೈಲಿಗೆ ಹೋಗಿರ್ತಕ್ಕಂಥ ನಿದರ್ಶನ ಇಲ್ಲ. ಆದ್ರಿಂದ ನಾನು ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ರಾಜ್ಯದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರುವಾಗ ಅವ್ಯಾಹಿತವಾಗಿ ಈ ತರದ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದ್ದಾವೆ ಅಂತಕ್ಕಂಥದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಯಾರು ಜವಾಬ್ದಾರಿ? ಜವಾಬ್ದಾರಿ ಹೊರಬೇಕಾಗಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅವರು. ಅವ್ರು ಎಲ್ಲಿದ್ದಾರೆ ಈಗ? ಇಲ್ಲಿ ಚಿನ್ನ ಬೆಳ್ಳಿ ಖರೀದಿ ಮಾಡಬೇಡಿ ಅಂತ ಹೇಳ್ತಾರೆ, ಚಿನ್ನ ಬೆಳ್ಳಿ ಖರೀದಿ ಮಾಡಬೇಡಿ ಅಂತ ಹೇಳ್ತಾರೆ, ಪೆಟ್ರೋಲ್ ಡೀಸೆಲ್ ನ ಮಿತವಾಗಿ ಬಳಸಿ ಅಂತ ಹೇಳ್ತಾರೆ. ಆದ್ರೆ ನರೇಂದ್ರ ಮೋದಿ ಅವರು ಯುರೋಪ್ ಪ್ರವಾಸದಲ್ಲಿದ್ದಾರೆ. ಯುವಕ ನಿರುದ್ಯೋಗಿಗಳು ಇವತ್ತು 20 ರಿಂದ 29 ವರ್ಷದ ಅವಧಿನಲ್ಲಿರ್ತಕ್ಕಂಥ ಯುವಕ ಯುವತಿಯರು 67% ನಿರುದ್ಯೋಗಿಗಳಾಗಿದ್ದಾರೆ. ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಯುವಕ ಯುವತಿಯರಿಗೆ ಕೊಡುತ್ತೇನೆ
ಮಾತುಗಳನ್ನ ಹೇಳಿದ್ರು. 12 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ. 2014ರಲ್ಲಿ ಇವರು ಪ್ರಧಾನಮಂತ್ರಿಗಳಾದರು. 2014ರಿಂದ 12 ವರ್ಷ 24 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ಮತ್ತು ಯುವಕ ಯುವತಿಯರಿಗೆ ಕೊಡಬೇಕಾಗಿತ್ತು. ಆದ್ರೆ ಕೊಟ್ಟಿದ್ದೆಷ್ಟು? ನಾಟ್ ಇವನ್ 2 crores. ನರೇಂದ್ರ ಮೋದಿಜಿಯವರೇ ಯಾಕೆ ಸುಳ್ಳು ಹೇಳಿದ್ರಿ ಯುವಕರಿಗೆ? ದೇಶದ ಯುವಕರಿಗೆ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿ ಇವತ್ತು ದೇಶವನ್ನ ನಡೆಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿರೋದು ಏನಪ್ಪಾ ಅಂತಂದ್ರೆ ಸಮಾಜದಲ್ಲಿ ದ್ವೇಷ ಬಿತ್ತಕ್ಕಂಥದ್ದು, ಹಿಂದೂ ಮುಸಲ್ಮಾನರ ಜಗಳವನ್ನ ಉಂಟು ಮಾಡ್ತಕ್ಕಂಥದ್ದು. ಇದನ್ನ RSS ನವರು, ABVP ಅವರು, BJP ಅವರು ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಇದೊಂದೇ ಗೊತ್ತಿರೋದು ಅವರಿಗೆ. ಅವ್ರಿಗೆ ಆಡಳಿತ ನಡೆಸಕ್ ಬರಲ್ಲ, ಪರೀಕ್ಷೆ ಮಾಡಕ್ ಬರಲ್ಲ, ಪರೀಕ್ಷೆ ನಡೆಸಲಿಕ್ಕೆ ಬರಲ್ಲ. ಅದಕ್ಕೋಸ್ಕರನೇ 2016ರಿಂದ ಇಲ್ಲಿವರೆಗೆ 5 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. 5 ಬಾರಿ ಸೋರಿಕೆಯಾಗಿದೆ. ಇದು ಜವಾಬ್ದಾರಿ ಬರಲೇಬೇಕಲ್ಲ. ಅದಕ್ಕೋಸ್ಕರ ನಾನು ಧರ್ಮೇಂದ್ರ ಪ್ರಧಾನ್, ಶಿಕ್ಷಣ ಸಚಿವ, ಬರೀ ಪರೀಕ್ಷೆ ಮುಂದೂಡಿದ್ರೆ ಸಾಲಲ್ಲ, ಅದಕ್ಕೆ ಇನ್ನೊಂದು ದಿನ ಮಾಡ್ತೀವಿ ಪರೀಕ್ಷೆ ಅಂದ್ರೆ ಸಾಲಲ್ಲ. ನೀವು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಇದು ನಿಮ್ಮ ಒಬ್ಬರಲ್ಲಿ ಒತ್ತಾಯ ಅಲ್ಲ. ರಾಜೀನಾಮೆ ಕೊಡಲ್ಲ. ಅವರು ಬಂಡರು, ಬಿಜೆಪಿ ಅವರು ಬಂಡರು. ಅವರು ರಾಜೀನಾಮೆ ಕೊಡವರೆಗೂ ಕೂಡ ನಿಮ್ಮ ಹೋರಾಟವನ್ನ ನಿಲ್ಲಿಸಬಾರದು ಅಂತಕ್ಕಂಥ ಮತ್ತೆ ಅನೇಕ ಜನ ಪ್ರಾಣ ಹತ್ಯೆ ಮಾಡ್ಕೊಂಡ್ರು. ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು. ಪರೀಕ್ಷೆ 1 ವರ್ಷ ಸಂಪೂರ್ಣ ಅಭ್ಯಾಸ ಮಾಡಿ ತಯಾರಿ ಮಾಡಿಕೊಂಡು ಪರೀಕ್ಷೆಯಲ್ಲಿ ನೀಟ್ ಪರೀಕ್ಷೆಯನ್ನ ಬರೆದು ಅದು ಮುಂದೂಡಲ್ಪಟ್ಟಿರೋದ್ರಿಂದ, ರದ್ದು ಮಾಡಿರೋದ್ರಿಂದ, ಮುಂದೂಡಲ್ಪಟ್ಟಿರೋದ್ರಿಂದ ಅನೇಕ ಜನ ಇವತ್ತು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು. ಈ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಪರಿಹಾರ ಕೊಡಬೇಕಾಗಿರ್ತಕ್ಕಂಥದ್ದು ಯಾರ ಜವಾಬ್ದಾರಿ? ಕೇಂದ್ರ ಸರ್ಕಾರದ ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ಕೂಡಲೇ ನಿರ್ವಹಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈ ಸಭೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಮಾಡಬೇಕು. ಆಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಅವ್ರ ಮೇಲೆ ಮರ್ಡರ್ ಕೇಸ್ಗಳನ್ನ ಹಾಕಬೇಕು.